ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಮಗ ಬೇಕಂತಾಳು ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಮಗ ಬೇಕಂತಾಳು ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ನನ್ನ ಮಗ ಮುಂದ ಕಲಿಯಲಿ ಅಂತ ಅವ್ವ ಕೊಡಿಸ್ಯಾಳ್ರಿ ಮೊಬೈಲ ಪಾಜಿ ಮೊಬೈಲಿನಾಗಿತ್ತ ನೋಡ್ರಿ ಅದ್ಯಾವ್ದು ಗೂಗಲ್ ನನ್ನ ಮಗ ಮುಂದ ಕಲಿಯಲೆಂತ ಕೊಡಿಸ್ಯಾಳ ಮೊಬೈಲ ಪೈಸಿ ಮೊಬೈಲಿನ್ಯಾಗ ಎಂತ ಕೇಳರಿ ಗೂಗಲ್ ಗೂಗಲ್ ನೋಡಿ ಆವತ್ತ ಈ ಮಗ ಆಗ್ಯಾನ್ರಿ ಪಾಗಲ್ಲ ಗೂಗಲ್ ನೋಡಿ ಯಾವತ್ತು ಈ ಮಗ ಜ್ಞಾನ ಊಡಾಳ ತಿರುಗಿ ನೋಡಲಿಲ್ಲ ಮಗನು ತಿರುಗಿ ನೋಡಲಿಲ್ಲ ಫೇಸ್ಬುಕ್ಕಿನಾಗ ಒಂದ ಹುಡುಗಿನ ನೋಡಿ ಇವ ಮನಿಗೆ ತಂದನಲ್ಲ ಹುಡುಗಿ ತರುವಾಗ ಹಡದ ತಾಯಿಗೊಂದು ಮಾತ ಹೇಳಲಿಲ್ಲ ಫೇಸ್ಬುಕ್ಕಿನಾಗ ಒಂದು ಹುಡುಗಿ ನೋಡಿ ಇವ ಮನಿಗೆ ತಂದನಲ್ಲ ಹುಡುಗಿ ತರುವಾಗ ತಾಯಿಗೊಂದು ಮಾತ ಹೇಳಲಿಲ್ಲ ಹಡೆದ ತಾಯಿ ಕಟ್ಟಿದ ಕನಸು ನನಸಾಗಿ ಉಳಿತಲ್ಲ ಹಡೆದ ತಾಯಿ ಕಟ್ಟಿದ ಕನಸು ಕನಸಾಗೆ ಉಳಿತಲ್ಲ ಮಗನ ಚಿಂತೆ ಮಾಡಿ ತಾಯಿ ಸೊರಗಿ ಬಿಟ್ಟಳಲ್ಲ ಅವ್ವ ಸೊರಗಿ ಹೋಗಳಲ್ಲ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಮಗ ಬೇಕಂತಾಳು ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಸೊಸಿಯ ಹೇಳ್ತಾಳ ಕುಂದ್ರಸಿ ನಿನಗ ಹಾಕಲಾರೆ ಕೂಳ ಮುಪ್ಪಾನ ಮುದುಕಿ ಮನಿಯಾಗ ಸೊಸಿಯನ ದುಡಿಯ ಕಚ್ಚಳಲ್ಲ ಸೊಸಿಯು ಹೇಳತಳ ಕುಂದ್ರಿಸಿ ನಿನಗ ಹಾಕಲಾರೆ ಕೂಳ ಮುಪ್ಪಾರ ಮುದುಕಿಗೆ ಮನಿಯಾಗ ಸೊಸೆಯು ದುಡಿಯಾಕ ಹಚ್ಚಾಳ ನನ್ನ ಮಗ ಚಂದಿರಲೆಂದ ತಾಯಿ ಹಗಲಿರುಳು ದುಡಿತಾಳ ನನ್ನ ಮಗ ಚಂದಿರಲಂತ ತಾಯಿ ಹಗಲಿರುಳು ದುಡಿದಾಳ ಪಕ್ಕಿನ ಸೊಸೆಯು ಗಂಡ ಬಂದಾಗ ನಾಟಕ ನಡೆಸಾಳ ಈಕಿ ನಾಟಕ ನಡೆಸಾಳ ತಾಯಿನ ವೃದ್ಧಾಶ್ರಮಕ್ಕ ಬಿಟ್ಟು ಬರಿ ಅಂದಾಳ ಹೆಂಡತಿ ಮಾತ ಕೇಳಿ ಮಗ ಬಿಟ್ಟಾನ್ರಿ ಹಡೆದವಳ ನಿಮ್ಮ ತಾಯಿನ ರುದ್ರಾಶ್ರಮಕ್ಕ ಬಿಟ್ಟ ಬರಿ ಅನ್ನತಾಳ ಹೆಂಡತಿ ಮಾತ ಕೇಳಿ ಹಡದ ಮಗ ಬಿಟ್ಟಾನ್ರಿ ಹಡೆದವಳ ಮಗನ ಕಾಲ ಹಿಡದ ತಾಯಿ ಹೇಳತಾಳ ಕರುಳ ಮಗನ ಕಾಲ ಹಿಡಿದ ತಾಯಿ ಹೇಳತಾಳ ಮಗನ ಮ್ಯಾಲ ಕರುಳ ನಾ ಸತ್ತರು ಹೇಳಿ ಕೇಳಿಸಲಾರೆ ಚಂದಾಗಿ ಇರುವಂದಾಳ ತಾಯಿ ಚಂದಾಗಿ ಇರುವಂದಾಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ಹಡೆದವ್ವನ ಮ್ಯಾಲ ಇರಲೋ ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಮಗ ಬೇಕಂತಾಳು ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ ಎಂತಾದ ತಾಯಿ ಕರುಳ
ಯಾವತ್ತು ಕಲಾಭಿಮಾನಿಗಳೇ, ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಗಂಡು ಮೆಟ್ಟಿನ ಕಲೆ ಯಾವುದಾದರಿದ್ರೆ ಅದು ಜಾನಪದ ಕಲೆ. ಆ ಜಾನಪದ ಕಲೆಯೇ ನನ್ನ ಉಸಿರು, ನನ್ನ ಬಸುರೆ ಅಂತ ತಿಳ್ಕೊಂಡು ಇವತ್ತು ಕುಡುಗುಂಟಿ ಗ್ರಾಮದಿಂದ ಇಡೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಯಲಬುರ್ಗಾ ತಾಲೂಕಿನ ಒಂದು ಜಾನಪದೀಯ ಜಾತ್ರೆಯನ್ನ ಮಾಡಿದಿರ್ತಕ್ಕಂಥ ಕಲಾವಿದ ಯಾರಾದರೂ ಇದ್ರೆ ಅವರೇ ಮ್ಯೂಸಿಕ್ ಮೈಲಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅವರಿಗೆ ನಮ್ಮ ಈರಪ್ಪಣ್ಣ ಕುಡುಗುಂಟಿಯವರು ಮತ್ತು ಜನಾದ್ರಿ ಸರ್ ಅವರು ಮತ್ತು ಈ ಒಂದು ಗ್ರಾಮದ ನಮ್ಮ ಕಾಶಿನಾಥ್ ಅಣ್ಣನವರು ಮತ್ತು ನಾವು ಅವರಿಗೆ 501 ರೂಪಾಯಿ ಕಲಾ ಕಾಣಿಕೆಯಾಗಿ ಕೊಟ್ಟು ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು. ಬಂಧುಗಳೇ, ಇವತ್ತು ನಿಜವಾಗಿ ನಾವು ಹೇಳಬೇಕಾದ್ರೆ ಜೀವನದಲ್ಲಿ ಯಾರ ಋಣವನ್ನಾದರೂ ಮುಟ್ಟಿಸಬಹುದು, ತಂದೆ ತಾಯಿ ಋಣವನ್ನು ಮುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಆ ನಮ್ಮ ಮೈಲಾರಿ ನಿನ್ನೆಯ ದಿನ ತನ್ನ ಅಪ್ಪನ ಕನಸಿನ ಮನೆಯನ್ನ ಇವತ್ತೇನಪ್ಪ ಅಂದ್ರೆ ಸಾಕಾರಗೊಳಿಸಿದ್ದಾನೆ. ನಿಜವಾಗಲೂ ತಂದೆಯ ತಕ್ಕ ಮಗನಾಗಿ ತಂದೆಯ ಒಂದು ಆಶೆ ಈಡೇರಿಸಿದ್ದಕ್ಕೆ ನಮ್ಮ ಮೈಲಾರಿಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಅವರ ಒಂದು ಕುಟುಂಬದ ಪರವಾಗಿ, ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಈಗ ಮೈಲಾರಿಗೆ ಸನ್ಮಾನ. ಮೈಲಾರಿ ಗಾಯಕ ಅವರಿಗೆ ಸುರೇಶ್ ಗೋಧಿ ಅವರ ಬಳಗದಿಂದ ಸನ್ಮಾನ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ನಮ್ಮ ಕುಡುಗುಂಟಿ ಈರಣ್ಣವರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ಕಲಾವಿದರ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಇದು ನಿಮ್ಮ ಹೆಮ್ಮೆಯ ವಾದ್ಯಗೋಷ್ಠಿ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನಭಜನ ಆರ್ಕೆಸ್ಟ್ರಾ ಕಲಾ ತಂಡ ಗಜೇಂದ್ರಗಡ ಅಂತ ಹೇಳ್ತಾ, ಯಾವುದೇ ಶುಭ ಸಮಾರಂಭ ಇದ್ದರೂ ನಮ್ಮ ಕಲಾ ಬಳಗಕ್ಕೆ ಸಂಪರ್ಕ ಮಾಡಿರಿ. ನಮ್ಮ ಫೋನ್ ನಂಬರ್, ವಿಸಿಟಿಂಗ್ ಕಾರ್ಡ್ಗಳು ನಮ್ಮ